ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದಯೋಗ ತಸ್ಮಾನ್ನರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾಂ ಸ್ವಬಾಂಧವಾನ್ ಸ್ವಜನನ್ ಹಿ ಕಥಂ ಹತ್ವಾ ಸುಖಿನಃ ಮಾಧವ 1.37 ಓ ಕೃಷ್ಣ. ಹಾಗಾಗಿ ನಮ್ಮ ಬಂಧುವಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲುವುದು ಶಿಷ್ಟವಲ್ಲ. ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಯಾಗಬಹುದು? ಯದ್ಯಪೇತೆ ನ ಪಶ್ಯಂತಿ ಲೋಭೋಪಥಚೇತ್ಸ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ 1.38 ಕಥಂನ ಜ್ಞೇಯಮಸ್ಮಾಭಿರ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ 1.39 ಓ ಜನಾರ್ದನ. ರಾಜ್ಯಲೋಭದಿಂದ ಮೋಹಿತರಾದ ಧೃತರಾಷ್ಟ್ರನ ಪುತ್ರರು ಕುಲನಾಶನದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದ ಪಾಪವನ್ನು ಅರಿಯದೇ ಇರಬಹುದು. ಆದರೆ ನಾವು ಇದನ್ನು ಚೆನ್ನಾಗಿ ತಿಳಿದಿದ್ದರೂ ಈ ಪಾಪವನ್ನು ಮಾಡದೇ ಇರುವ ಮಾರ್ಗವನ್ನು ಏಕೆ ಅನುಸರಿಸಬಾರದು? ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಸನಾತನಾ ಧರ್ಮೇ ನಷ್ಟೇ ಕುಲಂಕೃತ್ಸ್ನಂ ಅಧರ್ಮೋಭಿಭವತ್ಯುತ 1.40 ಕುಲನಾಶನದಿಂದ ಸನಾತನ ಕುಲಧರ್ಮಗಳು ನಾಶವಾಗುತ್ತವೆ. ಧರ್ಮ ನಾಶವಾದಾಗ ಆ ಕುಲದಲ್ಲಿ ಸಂಪೂರ್ಣ ಅಧರ್ಮ ಪ್ರಬಲವಾಗುತ್ತದೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾಷ್ಣೇಯ ಜಾಯತೆಯ ವರ್ಣಸಂಕರ 1.41 ಓ ಕೃಷ್ಣ. ಅಧರ್ಮ ಹಬ್ಬಿದಾಗ ಕುಲದ ಮಹಿಳೆಯರು ಚೆಡಿಪ್ಪು ಹೋಗುತ್ತಾರೆ. ಮಹಿಳೆಯರು ದಾರಿ ತಪ್ಪಿದಾಗ ವರ್ಣಸಂಕರ ಅವ್ಯವಸ್ಥಿತ ಸಂತಾನ ಹುಟ್ಟುತ್ತದೆ. ಸಂಕರೋ ನರಕಾಯಿವ ಕುಲನ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲಿಪ್ತಪಿಂಡೋದಕ ಕ್ರಿಯಾ 1.42 ಈ ವರ್ಣಸಂಕರವು ಕುಲನಾಶಕರಿಗೆ ಹಾಗೂ ಅವರ ಕುಲದವರಿಗೆ ನರಕವನ್ನುಂಟು ಮಾಡುತ್ತದೆ. ಶ್ರಾದ್ಧತರ್ಪಣಾದಿ ಕರ್ಮಗಳು ನಾಶವಾಗುವುದರಿಂದ ಅವರ ಪಿತೃಗಳು ಪತಿಸುತ್ತಾರೆ. ದೋಷೈರೈತಯ್ಯ ಕುಲನ್ನಾನಾಂ ವರ್ಣಸಂಕರಕಾರಕೈರ ಉತ್ಸಾದ್ಯಂತೆ ಜಾತಿಧರ್ಮಾರ ಕುಲಧರ್ಮಶ್ಚ ಶಾಶ್ವತಾರ 1.43 ಕುಲನರಾದ ಜನರಿಂದ ಈ ವರ್ಣಸಂಕರ ಉಂಟಾಗುವುದು. ಈ ಕಾರಣದಿಂದ ಶಾಶ್ವತ ಜಾತಿಧರ್ಮಗಳು ಮತ್ತು ಕುಲಧರ್ಮಗಳು ನಾಶವಾಗುತ್ತವೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ 1.44 ಓ ಜನಾರ್ದನ. ಕುಲಧರ್ಮಗಳ ನಾಶದಿಂದ ಮಾನವರಿಗೂ ನರಕದಲ್ಲಿ ನಿತ್ಯ ನಿವಾಸ ಪ್ರಾಪ್ತಿಯಾಗುತ್ತದೆ ಎಂದು ನಾವು ಕೇಳಿದ್ದೇವೆ. ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯಸುಖಲೋಭೇನ ಹಂತುಂ ಸ್ವಜನಮುದ್ಯತಾರ 1.45 ಅಯ್ಯೋ, ನಾವು ರಾಜ್ಯದ ಸುಖಕ್ಕಾಗಿ ಸ್ವಜನರ ಹತ್ಯೆಗೆ ಮುಂದಾಗಿರುವುದು ತುಂಬಾ ದೊಡ್ಡ ಪಾಪ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರನ್ ಶಸ್ತ್ರಪಾಣೆಯ ಧಾರ್ತರಾಷ್ಟ್ರರಣೆ ಹನ್ಯುವ ತನ್ಮೇ ಕ್ಷೇಮತರಂ ಭವೇತ್ 1.46 ಯುದ್ಧದಲ್ಲಿ ನಾನು ಶಸ್ತ್ರಹೀನನಾಗಿ ಪ್ರತಿರೋಧವಿಲ್ಲದೆ ಇದ್ದರೂ ಧೃತರಾಷ್ಟ್ರನ ಪುತ್ರರು ನನ್ನನ್ನು ಕೊಂದರೆ ಅದೇ ನನಗೆ ಶ್ರೇಯಸ್ಕರ. ಸಂಜಯ ಉವಾಚ ಏವಮುಕ್ತ್ವಾರ್ಜುನಸ್ಸಕ್ಕೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂಚಾಪಂ ಶೋಕಸಂವಿಘ್ನಮಾನಸ 1.47 ಸಂಜಯನು ಹೇಳಿದನು. ಹೀಗೆ ಹೇಳಿ ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ಬಾಣಧನಸ್ಸನ್ನು ಕೆಳಗಿಟ್ಟುಕೊಂಡು ಶೋಕಭಾರದಿಂದ ತತ್ತರಿಸಿಕೊಂಡ ಮನಸ್ಸಿನಿಂದ ರಥದ ಹಿಂಭಾಗದಲ್ಲಿ ಕುಳಿತುಕೊಂಡನು. ಇತಿ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯ.